ಬಾಬಾ ಅನ್ನೋದು ನನಗೆ ಗುರ್ತಿತ್ತು. ಬಾಬಾನ ಗುಡಿಗೆ ಬಂದೀವಿ. ದೇವ್ರಂತಲೇ ಕೇಳ್ಕೊ. ನಾವೇನು ಸಮಸ್ಯೆ ಐತಲ್ಲ ಭಗವಂತನ ಕಡೆ ಬೇಡ್ಕೊಂಡ್ರೆ ಅಲ್ಲಿ ಅಕ್ಕನ ಕಡೆ ಹೋದ್ರೆ ಅಕ್ಕ ಹ್ಞೂ ಅಂತ ನಾವೇನು ಹೇಳ್ತೇವೆ ಎಲ್ಲಾರು ಬೇಡ್ಕೊ, ಚಂದ ಬೇಡ್ಕೊ. ಹ್ಞೂಣ್ಣ. ಮಂಗಳಾರತಿ ತಗೋರು. ಒಳ್ಳೆ ಬುದ್ಧಿ ಬರ್ಲಿ ಮರ. ಯಾವಾಗ ಒಳ್ಳೆ ಬುದ್ಧಿ ಬರ್ತತಿ ಅನ್ಪ ಮರ. ತೀರ್ಥ ಹಾಕ ಸ್ವಾಮಿಯರು ಮನೆಗೆ ಹೋಗ್ಯಾರಂತೆ, ನಾವ ತೊಗೊಂಡು ಹಾಕಿ. ಹ್ಞೂಣ್ಣ. ಯಾಕೆ ಸರ ಹಾಕು. ಹ್ಞೂಣ್ಣ. ಯಾವಾಗ ಕಲ್ಕೊಂತೀಯನ್ಪ ಮಾರ್ಯ ನೀನು? ಯಾವಾಗ ಬುದ್ಧಿ ಬರ್ತತಿ ಅನ್ಪ ನಿನಗೆ? ನಂಗೆ ತಡಿಯೋ, ಇನ್ನೊಮ್ಮೆ ಕೊಡ್ತೀನಿ. ಅಷ್ಟಾಗಿ ಅವಸರ ಮಾಡ್ತೀವಿ. ಚೆನ್ನಾಗಿ ಬಿಡ್ಕೊಂಡಿಲ್ಲ? ಬಿಡ್ಕೊಂಡೆ ಅಣ್ಣ. ದೇವ್ರ ಉಂಡಿಗೆ ಹಾಕು. ದೇವ್ರಿಗೆ ಹಾಕಪ್ಪ. ಇಲ್ಲ ನನಗ ಕೊಟ್ಟೆ ಅಂತ ಮಾಡಿದ್ದೆ. ಇಲ್ಲ ದೇವ್ರಿಗೆ ಹಾಕು. ಬೇಡ್ಕೊ ಇನ್ನೊಮ್ಮೆ. ಅಕ್ಕನ ಕಡೆ ಹೋಗ್ತೀವಲ್ಲ, ಕೆಲಸ ಸಕ್ಸಸ್ ಆಗ್ಲಪ್ಪ ಅಂತ ಬೇಡ್ಕೊ. ಫೋನ ನಡಿ. ಇಲ್ಲಿ ಅಕ್ಕಮ್ಮನ ಮನಿ ಎಲ್ಲಿ ಬರ್ತೈತ್ರಿ? ಸೀದಾ ಹೋಗ್ರಿ. ಅಲ್ಲಿ ಹೊಳ್ಬೇಕೇನ್ರಿ? ಹಂಗ ಮುಂದೆ ಸೀದಾ ಹೋಗ್ರಿ. ಅಲ್ಲಿ ಹೊಳ್ರಿ. ಅಲ್ಲಿ ಹೊಳ್ಬೇಕನ್ರಿ? ಅಲ್ಲೇ ರೀ ಅಣ್ಣ. ಅಲ್ಲಿ ಹೊಳ್ಬೇಕು. ಅಲ್ಲಿ 3ನೇ ಕ್ರಾಸಿಗೆ ಹೊಳ್ಬೇಕಂತ ನಾವು. ಮನಿ ಚೇಂಜ್ ಮಾಡಿ ಎಷ್ಟು ತೆಲ್ಬ್ಯಾನಿ ಮಾಡಿಲ್ ನೋಡಿ ನಮ್ಮ ಅಕ್ಕ. ಓ ತಮ್ಗಳು ಬಂದ್ರಿ? ಬರ್ರಿಪ್ಪ, ಬರ್ರಿ ಒಳಗ್ ಬರ್ರಿಪ್ಪ. ಭಾಳ ದಿವ್ಸಕ್ಕೆ ಬಂದ್ಬಿಟ್ರಿ. ಅಕ್ಕನ ನೆನಪಾಗೈತಿ ನಿಮಗ್. ಬರ್ರಿ ಕುತ್ಕೋ, ಬರ್ರಿ ಒಳಗ್ ಬರ್ರಿ. ಹೇಳ್ತೀನಿ, ನಿನ್ನೆ ನೆನಪಾಗ್ಬಿಟ್ಟಿ ನಂಗೆ ನೀವು. ಹಿಂಗಾಗಿ ಮುಂಜಾನೆ ಎದ್ದು ಬಿಟ್ಟೆ ಫಸ್ಟ್ ಬಸ್ಸಿಗೆ ಇಲ್ಲಿ ಬಂದಿ ನೋಡ. ಮನಿ ಒಂದು ಚೇಂಜ್ ಮಾಡಿಬಿಟ್ಟಿವ. ಜನಕ್ಕೆ ಹುಡುಕದಾಗ ರಗಡ ಆಗ್ಬಿಡುತ್ತೆ ನಮಗೆ. ತಿಂಗಳ ಮನಿ ಚೇಂಜ್ ಮಾಡ್ಬೇಡವ ನೀನು. ಹ್ಞೂನಕ್ಕ. ಹುಡುಕದ್ರಾಗ ರಗಡ ಆತ ಬೇವ. ಬಿಸಿಲು ಅಂತಿ ಅಲ್ಲೊಬ್ಬರು ಕೇಳ್ಕೊಂತ ಬಂದಿ ನೋಡಿ. ಅವ್ವ ಸಾಕಾಗೋತ್ ಬೇ. ಎಷ್ಟು ಲಗು ಬರ್ಬೇಕಂದಿ ಬೇ. ಬರಕ್ಕಾಗಲಿಲ್ಲ. ಈ ಬಿಸಿಲಿಂದ ಒಂದು ಕಾಟವಾ ಬರೋದ್ರಾಗ ರಗಡ ಆತ್ ನನಗೆ. ರಗಡ ಆಗ್ಬಿಡ್ತು ನೋಡು. ಸ್ವಲ್ಪ ಅಣ್ಣ. ಏನ್ ಮಾಡೋದಪ್ಪ, ಬಾಡ್ಗಿ ಮನಿ ಸಿಗೋದ ಭಾಳ ಕಷ್ಟ ಆಗ್ಬಿಟ್ಟಾವ ಈಗಿನ ಕಾಲಕ್ಕೆ. ಇಂಥದ್ರೊಳಗ ಎಲ್ಲ ಒಂದ್ ಮನಿ ಸಿಕ್ತು ಸಸ್ತಾದೊಳಗ. ಅದು ಬಾಡ್ಗಿ ಮನಿ ಅಂದ್ರ ಏನ್ ಅಂದ್ಕೊಂಡಿ ನೀನು? 10,000 20,000 ಅಂತಾರ. ಅಂಥದ್ರೊಳಗ ಸ್ವಲ್ಪ ಏನೋ ಕಡಿಮೆ ಮನಿಗೆ ಸಿಕ್ತು ಅಂತ ಇಲ್ಲಿ ಬಂದ. ಅದೇನೀಗ ಇದು ಎಲ್ಲಿ ಅವ್ರು ಬಿಡು ಅಂತ ಹೇಳ್ತಾರೆ. ಬಿಟ್ರೆ ಮತ್ತೆ ಬೇರೆ ಕಡೆ ಹೋಗಬೇಕು. ಸ್ವಲ್ಪ ನೀವೇನೋ ಬದಲಾಯಿಸ್ಬೇಡ ಅಂತೀರಿ. ಬದಲಾಯಿಸ್ಕೊಳ್ಳಾರ್ದ ಆಗುತ್ತೇನು? ಬಾಡಿಗೆ ಮನೆ ಇದ್ದವ್ರಿಗೆ ಇದ ಕಷ್ಟ ಆಗುತ್ತೆ. ನೀವು ಮತ್ತೆ ಮನೆ ಚೇಂಜ್ ಮಾಡಕ್ಕೇನ? ಇವ ಈ ಬಿಸಿಲಾಗ ಎಲ್ಲೆಲ್ಲ ಅಂತ ಹುಡ್ಕೊಂಬರ್ಬೇಕು. ಬೇವ ಸಾಕಾಗಿ ಹೋಗ್ತದ ನಮ್ಗೆ. ಯಾಕೆ ಅಣ್ಣ? ಏನ್ ಹೇಳಿದ್ಲ ಅಕ್ಕ ಆಗಳಿಗೆ? ನೋಡ್ತಮ್ಮ, ಮನಿ ಬಾಡಿಗೆ ಎಲ್ಲಿ ಕಡಿಮೆ ಸಿಕ್ತತ್ತ ಅಲ್ಲಿ ಹೋಗಕ್ಕೆ ಅಂತ ಹೇಳ. ಮತ್ತೆ ಅದನ್ನು ತಿರ್ಗಾ ಮುರ್ಗ ಅದೇ ಹೇಳ್ತೀವಿ ಮರ. ಯಾವಾಗ್ಲಿಪ್ಪ ನೀ ಶಾಣೆ ಆಗವ ನೀನು. ಬಂದಿದ್ದ ವಿಷಯ ಏನು ನೀ ಮಾತಾಡಕತ್ತಿ? ಅಲ್ಪ ಏನ ಅದು ವಿಷಯ ಅಂತ ಹೇಳಿದ್ರಿ. ಅದೇನಾರ ಯಾಕಿರ್ಲಿ. ಬರ್ರಿ ಊಟ ಮಾಡ್ತೀರೇನ? ಊಟದ ಹೊತ್ತಾಗೈತಿ, ಊಟ ಮಾಡಿ ಬರ್ರಿ. ನಾನು ಊಟಕ್ಕೆ ನೋಡಿದ್ರೆ ಬರ್ತಾರ ಅನ್ನೋದು ಗೊತ್ತಿಲ್ಲ, ಏನಿಲ್ಲ. ಸ್ವಲ್ಪ ಮಾಡ್ಬಿಟ್ಟನಿ. ಎಲ್ಲಿದ್ದೀರಿ ಬಿಡು. ಒಲ್ರೆ ಬಿಡ್ರಿ, ಹಂಗಾರ ಬೇಡ ಇರ್ಲಿ. ಏನ ತಮ್ಮ, ಭಾಳ ದೂರದಿಂದ ಬಂದಿರಿ ನೀವು. ಹಂಗ ಅಂತೂ ಬರೋರಲ್ರಿ ನೀವು. ಸುಮ್ಮ ಬರ ಅಂತವ್ರಂತೂ ಅಲ್ಲ. ಯಾಕ ಭಾಳ ದಿನಕ್ಕೆ ನನ್ನ ನೆನಪಾಗೈತೆ ಅಂದ್ರೆ ಏನಾರ ವಿಷಯ ಇರ್ಬೇಕು. ಏನ್ ಹೇಳಕ್ ಬಂದ್ರೆ ಹೇಳ್ರಲ್ಲ. ಯಾಕ ಆಗಲಿಂದ ನೋಡಾಕತ್ತೀನಿ, ಕೈ ಸನ್ನಿ ಬಾಯಿ ಸನ್ನಿನ ನಡೆದೈತಿ ನಿಮ್ದು. ಏನ್ ವಿಷಯ ಹೇಳ್ರಿ, ಅದಕ್ಕೆ ಯಾಕ? ಯಾಕ ನಿನಗೆ ಗೊತ್ತಿದ್ದೈತಿ. ನಮ್ಮಪ್ಪ ಮದುವೆ ಮಾಡ್ದ, ನಂದು ನಮ್ಮ ಅಣ್ಣಂದು.
ಎಷ್ಟು ಖರ್ಚಾಗೈತೆ ಅನ್ನೋದು ನಿನಗೆ ಗೊತ್ತೈತಿಲ್ವೇ? ಅದ್ರಾಗ ಬೇರೆ ಎಣ್ಣ ಇನ್ನ ಹೇಳು. ಯಾಕ ಹೇಳ್ತೀನಿ, ಇಷ್ಟು ಸಾಲ ಆಗೈತಿ ನಮ್ಮದು. ನೀ ನೋಡಿದ್ರೆ ಒಂದು ನಕ್ಲೀಸ್ ಕೊಡೋ ಮಟ್ಟ ಮದುವೆ ಬರಂಗ್ಲಂತ ಹಠ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟು ನೀವು ನಕ್ಲೀಸ್ ಕೊಟ್ಟ ಮೇಲೆ ಬಂದೇವ. ನೀವು ಎಲ್ಲರೂ ಚಂದ ಮಾಡೋ ಮಟ್ಟ ಅಂದ್ರೆ ನಮ್ದು ಸಾಲ ಭಾಳ ಆಗಿಬಿಟ್ಟೈತ್ವಿ. ಯಾಕ ಅದ್ರಾಗ ಬೇರೆ ಇಬ್ಬರು ಲಗ್ನ ಅಂದ್ರೆ ತುಸ ಖರ್ಚಾಕತ್ತಂದು ಮಾಡಿ ಏನಕ್ಕ ನಿನಗ ಗೊತ್ತೈತಲ್ವೇ? ಯಾಕ ಈಗ ಏನಾಗ್ಬಿಟ್ಟೈತಂದ್ರೆ ವಾಲಗದವ್ರು ಮನೆ ಬಕಲ್ಲ ಬಂದಾರ, ಫೋಟೋದವ್ರು ಮನೆ ಬಕಲ್ಲ ಬರಾಕತ್ತಾರ, ವಿಡಿಯೋದವ ಮನೆ ಬಕಲ್ಲ ಬರಾಕತ್ತಾರ. ಬಾಂಡೆ ತಿಕ್ಕಿ ಹೋದ್ಲಲ್ಲ ಹೆಣ್ಮಗಳು, ಆ ಹೆಣ್ಮಗಳೇ ವಾ ಬೇಡ ಕಚ್ಚಿ ಮ್ಯಾಗೆ ತೊಗೊಂಡು ಬರಾಕತ್ತತ್ವಿ. ಎಣ್ಣ ಹೇಳಕ್ಕ ಯಾಕ ನನಗೆಲ್ಲಾರ ಕಾಟನೂ ತಡ್ಕೊತೀನಿ, ಈ ಬಾಂಡೆ ತಿಕ್ಕೋದು ಕಾಟ ತಡ್ಕೊಳಕ್ಕಾಗಲ್ವ? ಮನ್ಯಾಗ ಬಾಂಡೆ ಸಾಮಾನು ಎತ್ತಿ ಹೋಗುದು, ಅವು ಬಾಂಡೆ ಸಾಮಾನು ನುಗ್ಗಿ ಕಾಯಿ ಮಾಡಿ ಕೈ ಬಿಟ್ಟಾಳ ಬೇಯವ್ವ ಆಕಿ. ನಾನು ನೋಡಿದ್ನಲ್ಲಪ್ಪ, ಮದುವೆ ಅಂತೂ ಭಾಳ ಚಲೋ ಆತು ಬಿಡು. ಮದ್ವೆ ಹೇಳಬಾರ್ದು ಹಂಗೆ ಆತದು. ಭಾಳ ಚಲೋ ಮಾಡಿದ್ರು. ನನಗೂ ನಕ್ಲೆಸ್ ಕೊಡ್ಸಿದ್ರಲ್ಲ, ಭಾಳ ಚಂದ ಐತಿ. ಭಾಳ ಮನ್ಸಿಗೆ ಬಂತು ನೋಡ್ರಿ, ಭಾಳ ಚಂದ ಐತಿ. ಮದ್ವೆನೂ ಭಾಳ ಚಲೋ ಮಾಡಿರಿ. ಅದರಿಂದ ಏನು ಸಮಸ್ಯೆ ಆಗೈತಿ ನಿಮಗೀಗ? ಆ ಮದುವೆ ಚಲೋ ಆಗೈತಿ, ಎಲ್ಲ ಆತು, ಎಲ್ಲ ಮುಗೀತು. ಈಗೇನು ಸಮಸ್ಯೆ? ಈಗ ಈ ವಾಲಕದವ್ರಿಗೆ, ಫೋಟೋಗ್ರಾಫರಿಗೆ, ವಿಡಿಯೋಗ್ರಾಫರಿಗೆ, ಅಡುಗೆಯವ್ರಿಗೆ ಇವ್ರಿಗೆ ದುಡ್ಡು ಕೊಟ್ಟಿಲ್ಲ ನೀವು? ಕೊಟ್ಟಿರಂತ ಅನ್ಕೊಂಡಿದ್ನಲ್ಲ, ಮತ್ತಷ್ಟೆಲ್ಲ ಮಾಡಿರಿ. ಇಲ್ಲಿ ತನಕ ಸುಮ್ಮನದಾರ ಅವರು? ಅವಾಗ ಕೊಟ್ಟು ಬಿಡ್ಬೇಕಿಲ್ಲ ನೀವು? ಇಲ್ಲಿ ತನಕ ಯಾಕೆ ಇಟ್ಕೊಂಡ್ರಪ್ಪ ಅವಕ್ಕೆ ಅವ್ರದ್ದು? ಯಾಕ ನಾವು ಎದಕ್ಕೆ ಬಂದೀವಿ ಅಂತ ತಿಳ್ಕೊಂಡು ನೀನು ಆ ವಿಷಯ ಸಂಬಂಧ ಮಾತಾಡಕ್ಕೆ ಬಂದೇವಿ. ಇಷ್ಟು ಸಮಸ್ಯೆ ಆಗೈತಿ, ಇಷ್ಟು ಅನುಭವಿಸಕೈತಿ ತೊಂದರೆ ನಾವು. ಯಾಕ ಏನಿಲ್ಲ, ಈಗ ನಮ್ಮಪ್ಪ ನಿನ್ನ ಹೆಸರಲ್ಲಿ ಏನು 6 ಗುಂಟೆ ಹಚ್ಚಿ ಕೊಟ್ಟಾನ ನೋಡು. ಈಗ ಅಣ್ಣ ಏನು ಹೇಳ್ತಾನಂದ್ರೆ, ಒಂದು 3 ಗುಂಟೆನ ನಮ್ಮ ಹೆಸರಲ್ಲಿ ಹಚ್ಚಿದೆ ಅಂದ್ರೆ ನಮ್ಮ ಅಣ್ಣ 1 ಊರಿ, ನಾನು 1 ಊರಿ ತೊಗೊಂಡು ಈಗ ಏನು ಹೇಳಿದೆ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್, ಅಡಿಗೆರು, ಒಳಗದರು, ಪೆಂಡಲ್ನರು ಇವ್ರಿಗೆ ದುಡ್ಡು ಕೊಟ್ಟು ಬಿಡೋಣ ಅಂತ ಹೇಳಿ ಅಷ್ಟೇ ಬಂದಿದ್ವಿ. ಯಾಕ ಅಯ್ಯ ತಮ್ಮಂದ್ರ, ನೀವು ಈಗ ಬಂದ್ರಲ್ಲಪ್ಪ, ನನಗೂ ಸ್ವಲ್ಪ ಸಮಸ್ಯೆ ಏನಾರ ಮಾಡೋಣ ಅಂತ ಅನ್ಕೊಂಡು ಮೊನ್ನೆ ಇಲ್ಲಿ ಒಬ್ಬ ದುಂಡಿ ಅಂದ್ರೆ ಅವಂಗೇನೋ ಅಂತಾರಪ್ಪ, ಬಡ್ಡಿ ದುಂಡೆ ಅಂತಾರ ನೋಡು. ಅವನ ಕಡೆಗೆ ಅದ ಹೊಲದು ಉತ್ತಾರ ಬಾಂಡ್ ಎಲ್ಲ ಇಟ್ಟು 20 ಲಕ್ಷ ತಗೊಂಡು ಈಗ ನೋಡಾಕತ್ತಿರಲ್ಪ ಮನಿನ. ಇದ ಮನಿದು ಇದನ್ನ ಮಾಡಿ ಒಂದು ಸಣ್ಣಗ ಬ್ಯೂಟಿ ಪಾರ್ಲರ್ ಅಂತ ಹಾಕೊಂಡೆ ನೋಡಪ್ಪ. ಅದ ಇಟ್ಟು ಬಂದಲ್ಲಪ್ಪ. ನೀವು ಮೊದ್ಲೇ ಸ್ವಲ್ಪ ಅವಾಗ ಕೇಳಬಾರ್ದೆ? ನನಗೆ ಕೇಳಿದ್ರ ನಿಮ್ಗ ಕೊಡ್ತಿದ್ದೆ. ನಾನಾರ ಏನ್ ಮಾಡೋದೈತಿ ತಗೊಂಡು. ಅಕ್ಕ ಮುಂದೆ ಹೆಂಗ ನಮ್ದು ಗತಿ? ಅವನ ಯಾಕ ನಾವು ನಿನ್ನ ನಂಬ್ಕೊಂಡ್ ಬಂದಿದ್ವಲ್ಲ, ಯಾಕ ಈಗ ಏನು ಮಾಡೋಣ? ಹಾಂ ಅಲ್ಲ ತಮ್ಮಂದ್ರ, ನೀವಂದ್ರೆ ಹಿಂಗೆ ಅನ್ನಕತ್ರೀಗ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೋದು ನೋಡಪ್ಪ. ಇರಲಿ, ನಾವೊಂದು ಹೇಳ್ತೀನಿ, ಹಂಗೆ ಮಾಡ್ರಿ. ಇಲ್ಲೇ ಅಕ್ಕಮಹಾದೇವಿ ದೇವಸ್ಥಾನ ಐತಿ ಒಂದು, ಎಲ್ಲಿ ಹೇಳ್ರದು? ಇಲ್ಲಿ ಹೊಸಪೇಟೆ ಓಣಿ ಅಂತ ಐತಿ ನೋಡ್ರಿ. ಆ ಓಣಿಗೆ ಹೋಗ್ರಿ ನೀವು. ಆ ಓಣ್ಯಾಗ ಇದು ಬಡ್ಡಿ ದುಂಡೆ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ ನಿಮಗೆ. ಅವ್ರ ಹತ್ರ ಹೋಗಿ ಹೆಂಗಾರ ಮಾಡಿ ಆ ಉತ್ತಾರ ತಕೊಂಡ್ ಬರ್ರಿ. ಆಮೇಲೆ ನಾನು ನಿಮಗೆ ಬಂದ್ರೆ ಬೇಕಾದ್ರೆ ಬರೆದು ಕೊಡಂತಾರೆ, ಬರೆದು ಕೊಡ್ತೇನೆ. ಅದು ಮೊದ್ಲು ಬಾಂಡ್ ತಗೊಂಡು ಬನ್ರಿ ಅವ್ರ ಕಡೆಯಿಂದ. ಅದು ನೀವು ಹೆಂಗೆ ಮಾಡ್ತೀರ ಅದು ನಿಮಗೆ ಬಿಟ್ಟಿದ್ದು. ಅದು ಹೆಂಗೆ ತರ್ತೀರ ತರ್ರಿ ನೀವು. ಇಲ್ಲ ಯಾಕ ನೀ ನೋಡಿದ್ರೆ ಆ ಬಾಂಡ್ ಇಟ್ಟು 20 ಲಕ್ಷ ರೂಪಾಯಿ ತೊಗೊಂಬಂದಿ ಅಂತ ನೀ ಹೇಳ್ತಿದಿ. ಇಲ್ಲ ನಮಗೆ ಕಿಸೆದಾಗ ₹1 ಇಲ್ಲ. ಅದು ನಿನ್ನ ಬಚ್ಚಾದಿ ಅಡ್ಯಾಡ್ದ ಕಡೆ ಇಸ್ಕೊಂಡು ಬಂದೀವಿ. ಈಗ 20 ಲಕ್ಷ ರೂಪಾಯಿ ಕೊಟ್ಟು ಬಾಂಡ್ ಎಲ್ಲಿಂದ ತೊಗೊಂಬರೋಣ? ಯಾಕ ನಾವು ಅಲ್ಲ, ಯಾಕ ನೀ 20 ಲಕ್ಷ ತೊಗೊಂಡಿರ್ತಿ, ಆ 20 ಲಕ್ಷ ಅಲ್ಲಿ ಕೊಟ್ಟು ನಮ್ಮ ಕಡೆ ಸುಮ್ರದ್ ನಮ್ಗೆ ಯಾಕತ್ತಲ್ವ? ಇದ್ದಿದ್ರೆ ನಾ ಯಾಕೆ ನಿಮ್ಮ ಕಡೆ ಬರೋಣ? ಯಾಕ ಏನು ಹೇಳಕತ್ತಿ ಅವ್ವ? ಅದ ತಮ್ಮಂದ್ರ, ಅದ ನಾ ನಿಮಗೆ ಹೇಳಕತ್ತೀನಿ. ಅವ ಏನು ಬಡ್ಡಿ ದುಂಡೆ ಅದಾರ ನೋಡು, ಭಾಳ ಬಡ್ಡಿ ತಿಂತಾನವ. ನೀವ ವಿಚಾರ ಮಾಡ್ರಿ. 6 ಎಕರೆಗೆ ಬರೀ 20 ಲಕ್ಷ ಕೊಟ್ಟಾನವ. 6 ಎಕರೆ ಇಟ್ಕೊಂಡು ಅದು ಬಡ್ಡಿ ತಿಂದು 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 ಇದನ್ನ ಮಾಡ್ತಾನ. ಅದಕ್ಕೆ ನೀವು ಹೆಂಗಾರ ತಲೆ ಉಪಯೋಗಿಸಿ ಅವನ ಕಡೆಯಿಂದ ತಗೊಂಡು ಬರ್ರಿ. ನಾನು ಇದನ್ನ ಬೇರೆ ಕಡೆ ಇಡೋಣಂತ. ಬೇರೆ ಕಡೆ ಇಟ್ರೆ ಬೇಜಾನ್ ಸಿಗ್ತೈತಿ. ಅದಕ್ಕೆ 20-40 ಸಿಗ್ತೈತಿ. ಅವಂದು ಕೊಡೋಣಂತ, ನಿಮಗೂ ಕೊಡೋಣಂತ. ಆಮೇಲೆ ಅದು ಹೆಂಗೆ ತಕ್ಕೊಂಡು ಬರ್ತೀರಿ ಅದು ನಿಮಗೆ ಬಿಟ್ಟಿದ್ದು. ನೀವು ವಿಚಾರ ಮಾಡ್ರಿ.
ಅದ್ ತಗೊಂಡ್ ಬರೋದ್ ನಿಮ್ ಕೆಲ್ಸ. ಆಮೇಲೆ ಏನೈತ್ ನೋಡು ಕೊಡ್ಸೋದ್ ಮತ್ ಬೇರೆ ಕಡೆ ನೋಡೋಣಂತ. ನಾ ಅದ್ ಮಾಡ್ತೇನೆ. ಯಾಕ ಅಲ್ಲಿ ಹೋಗಿ ಬಡ್ಡಿ ಕಡೆ ಬಡ್ಡಿ ಅಲ್ಲವ ಅವ್ನ ಕಡೆ ದುಂಡ್ಯ ಅಲ್ಲಿ ಹೋಗಿ ಯಾರು ಕೇಳೋಣಂತ ಹೋಗಿ ಇಸ್ಕೊಂಡ್ಬರ್ತೇವೆ ಅಕ್ಕ. ನಮಗ 3 ಗುಂಟೆ ನಮ್ಮ ಹೆಸರಿಂದ ಮಾಡ್ಕೊಡ್ಬೇಕು ನೋಡಿ ಅಕ್ಕ. ಇಲ್ಲ ಅಂತೀಯ ಯಾರ್ದ್ರ ಕಡೆ ಅದನ್ನ ಬಾಂಡ್ ಇಟ್ಟು ನಮ್ಮ ರೊಕ್ಕ ಇಸ್ಕೊಡ. ನಾನು ನಮ್ಮ ತಮ್ಮ ಹೇಳೋಣ. ನೀವ್ ಸ್ವಲ್ಪ ಹೇಳಿ. ಅದ ಹೇಳ್ದಲ್ಲಣ್ಣ, ನಾವು ಹೋಗಿ ಆ ಉತ್ತಾರನ ಹೆಂಗಾರ ಮಾಡಿ ತಗೊಂಡ್ಬರ್ತೇವಿ. ಬೇರೆ ಕಡೆ ಇಟ್ಕೊಳ್ಸ್ಬೇಕ ಯಾಕ? ಹೋಗ್ರಪ್ಪ ಹೋಗ್ರಿ. ನಿಮಗಲ್ದ ಬೇರೆ ಯಾರು ಕೊಡ್ತೇನಂತ ಹೋಗ್ರಿ. ಮೊದ್ಲು ಅದು ತಗೊಂಡ್ ಬರ್ರಿ ನೀವು. ಆ ಉಪಾಯ ಹೆಂಗ್ ಮಾಡ್ತೇವೆ ತಗೊಂಡ್ಬರ್ತೇವೆ ಅಕ್ಕ. ಹೋಗ್ಬರ್ರಿ. ಅಲ್ಲ ತಮ್ಮ, ಚಾನಾರ ಕುಡಿದು ಹೋಗ್ರೆ ಬಂದಾಗಿಂದ ನೀರು ಕುಡ್ದಿಲ್ಲ ನೀವು. ಚಾನಾರ ಕುಡಿದು ಹೋಗ್ತಾರೆ. ಬ್ಯಾಡ್ ಬಿಡು. ಇಲ್ಲಂತ್ರೆ ಒಲ್ರೆ ನೀವು ಹೋಗೋದು ಅರ್ಜೆಂಟ್ ಐತಿ ನಿಮಗ ದುಡ್ಡಿಂದು. ಹೋಗ್ರಿ ಮೊದ್ಲು ಹೋಗಿ ಅದನ್ನ ತಗೊಂಡ್ ಬರ್ರಿ. ಆಮೇಲೆ ನೋಡೋಣ ಚಾ ಏನು ಕುಡಿಬೋದು ಆರಾಮಾಗಿ. ಬಂದ್ಮೇಲೆ ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡಿ ಯಾಕ ನಮ್ಗೆ ಬಾಳ ತೊಂದ್ರೆದಾಗದೀವಿ. ಏ ತಮ್ಮ, ಇಲ್ಲಿ ಬಡ್ಡಿ ಕುಂಡ್ಯಾನ್ ಮನಿ ಎಲ್ಲೈತು? ಇಲ್ಲೇ ಮುಂದೆ ಸ್ಟ್ರೇಟ್ ಹೋಗಿ ಅಲ್ಲಿ ರೈಟ್ ಹೊರಡ್ರಿ. ಇನ್ನು ಮುಂದೆ ಹೋಗ್ಬೇಕಾ? ಇಲ್ಲಿ ಎಲ್ಲೆಲ್ಲಿ ಹುಡುಕ್ಬೇಕು ಮಾರಾಯ ಇವನ್ ಮನಿ ಇತ್ತು. ಇಲ್ಲಿ ಮುಂದೆ ಹೋಗಿ ಹಿಂಗ ಹೊಳ್ಬೇಕನ್ಪ? ಅಲ್ಲೇ ರೀ. ಆಯ್ತು. ಈ ಒಬ್ಬ ಮಗ ನಮ್ಮ ತಮ್ಮ ಎಲ್ಲಿ ಹೋಗ್ಯಾನ ಇವನು ಬಿಸಿಲಾಗ ಅಡ್ಡಾಡಿ ರಗಡಾಗೈತಿ. ಇವನ್ ಹುಡ್ಕಾಕ್ ಹೋಗ್ಬೇಕೇನಪ್ಪ? ನಾನು ಎಲ್ಲಂತ ಹುಡುಕ್ಲು ಮರ ಇವ್ ಬಡ್ಡಿ ಕುಂಡ್ಯಾನ ಮನಿ ಹುಡುಕ್ಲು, ಇವನ್ ಮಡು ಹುಡುಕ್ಲು. ಸಾಕಪ್ಪ ಮರ. ಯಾವಾಗ ಇವ್ ರೊಕ್ಕ ಬಂದಿತ್ತು, ಯಾವಾಗ ಇವ್ ಸಾಲ ಹಚ್ಚಿನೋ ರಗಡ್ ಆಗ್ಬಿಟ್ಟೈತಪ್ಪ ನಾನು. ಏಪ ಎಲ್ಲಿ ಹೋಗಿದ್ದಲ್ಲಿ ಮಾರಾಯ? ಏನಾರು ಒಂದು ಹೇಳಿದ್ಬಿಟ್ಟು ಇದಕ್ಕೆ ಅಂದ್ಬಿಡ್ತಿದ್ದೆ. ಅಲ್ಲಿ ಈ ಬಿಸಿಲಾಗ ಅಡ್ಡಾಡದಾಗ ರಗಡಾಗೈತಿ. ಆ ಕುಂಡಿ ಬಸಪ್ಪನ ಮನಿ ಕುಂಡಿ ಬಡ್ಡಿ ದುಂಡಪ್ಪ. ಹೌದ್ಲೇಪ, ಆ ದುಂಡಪ್ಪನ ಹುಡುಕ್ಲು ನಿನ್ನ ಹುಡುಕ್ಲು ಎಲ್ಲಿ ಮಾಡ ನಂಗೆ ಏನ್ ತಿಳ್ಕೊಂಡಿಲ್ಲ ನೀನು. ಹೌದು, ಮನೆ ಕೇಳ್ಕೊಂಡೆ ಹುಡ್ಕೊಂತ ಬಾ. ಲೇಪ ಈಗ ಇಲ್ಲಿ ಒಬ್ಬಂಗ ಕೇಳೀನಿ. ಇಲ್ಲಿ ಮುಂದೆ ಹೋಗಿ ರೈಟಿಗೆ ಹೊಳ್ಳ ಅಂದಾರ. ಎಲ್ಲ ಕೇಳಿಟ್ಟಂತ ಅಲ್ಲಿ ಮುಂದೆ ಐತಂತ. ಹೌದಾ? ಅಲ್ಲಿ ಹೋಗಿ ವಿಚಾರ ಮಾಡ ನಡಿ. ಎಲ್ಲ ಕೇಳಿಟ್ಟೇನ? ಮತ್ತೆ ನೀ ಬಿಟ್ಟಿಲ್ಲ ನನಗೆ ಬಿಡದಾದ ಕರ್ಮಲೆ ಇದು. ನಾ ಹುಡ್ಕೋಬೇಕು ಮಾಡಬೇಕು. ಹಿಂಗೋಗಿ ಹಿಂಗ ಹೇಳ್ಯಾರ. ನಡಿ ಹೋಗ ನಡಿ. ಬಾ ಬಾ. ಇಲ್ಲಿ ಕುಂಡ್ಯಾನ ಮನಿ ಎಲ್ಲಿ ಬರ್ತೈತ್ರಿ ಅದು? ಕುಂಡೆ ಅಲ್ಲವ, ದುಂಡ್ಯಾ. ಓ ದುಂಡ್ಯಾ ಏನ್ರಿ ಅವ? ಎಲ್ಲಿ ಬರ್ತೈತ್ರಿ ಮನಿ ಅವಂದ? ಏನ್ ಆಗ್ಬೇಕಾಗಿತ್ತ? ಇಲ್ರಿ ಅವನ್ ಕಡೆ ಸ್ವಲ್ಪ ಕೆಲ್ಸ ಇತ್ತು. ನಮ್ದು ಕೆಲ್ಸ ಇತ್ತು. ಕೆಲಸ ಅಂದ್ರೆ ಏನಿದೆ ಅಣ್ಣಾರ? ಈಗ ನಮ್ಮ ಕಡೆ ಒಂದು ಉತ್ತಾರ ಐತ್ರಿ, ಅದನ್ನ ನೀವು ಇಟ್ಕೊಂಡ್ರಿ ನಮ್ಗ ಸ್ವಲ್ಪ ದುಡ್ಡು ಕೊಡ್ರಿ ಏನಾರ. ನೋಡ್ಬಾ ತಮ್ಮ, ಪತ್ರ ಇಟ್ಕೊಂಡು ದುಡ್ಡು ಕೊಡ್ತೇನೆ, ಆದ್ರೆ ಮಾತ್ರ ಬಡ್ಡಿ ಕರೆಕ್ಟ್ ಕೊಡ್ಬೇಕು. ಈಗ ನಾವು ಏನೋ ಉತ್ತಾರ ತಂದು ನಿಮ್ಗೆ ಕೊಟ್ಟಿವ್ರಿ, ನೀವು ದುಡ್ಡು ಕೊಟ್ರಿ ನಮ್ಮ ಉತ್ತಾರ ನೀವು ಕಳೆದಿದ್ರೆ ಕಳೆಯಂಗಿಲ್ಲ. ನಾವ ಟೆಜೂರಿಯಾಗ ಹಾಕಿ ಎಲ್ಲ ಲಾಕರ್ನಾಗ ಹಾಕಿ ತೆಗೆದಿಟ್ಟಿರ್ತೇವೆ ನಾವ. ಓ ಲಾಕರ್ನಾಗ ಇಟ್ಟಿರ್ತೀರ? ನೋಡ್ಬಾ ತಮ್ಮ, ಕಾಗದ ಪತ್ರ ತಗೊಂಬರ್ರಿ. ನಿಮ್ ದುಡ್ಡು ನೀವು ಒಯ್ರಿ. ಹಂಗಾದ್ರೆ ನೀವು ನಮ್ಮ ಕಾಗದ ಪತ್ರ ಶೇಪ್ ಆಗಿ ಇಟ್ಟಿರ್ತೀರಲ್ರಿ? ಶೇಪ್ ಆಗ್ಯದವ್ ನೋಡ್ರಿ. ನೀವು ಇಲ್ಲೇ ಇರ್ತೀರಲ್ಲ? ಇಲ್ಲೇ ಇರ್ತೇವೆ, ಹೋಗ್ರಿ. ನೋಡ್ರಿ ನಾವು ಹೋದವ್ರೆ ತೊಗೊಂಬಂದ್ಬಿಡೋಣೇನಪ್ಪ. ನೋಡ್ರಿನ ಹೋಗಿ ತೊಗೊಂಬಂದ್ಬಿಡೋಣ ಬಾ. ಜಲ್ದಿ ಬರ್ರಿ. ಇಲ್ಲೇ ಇರ್ತೀರ? ಈಗ ಅವರು ಕಾಗದ ಪತ್ರ ಎಲ್ಲಿ ಇಡ್ತಾರ ಅಂತ ಗೊತ್ತಾಯ್ತು. ಗೊತ್ತಾತಿಲ್ಲಿ. ಏನ್ ಮಾಡು, ಹೋಗಿ ಡಿಗ್ರಿಗೆ ಹೊಡೆದು ತಗೊಂಡ್ ಬಾರು ಏನ. ಹೌದು ಬ್ಯಾಡ್ಲಿ, ನೀವು ಹೋಗ್ಲಿ. ದೊಡ್ಡವ ನಾನು ನೀನ ದೊಡ್ಡವ ಮತ್ತೆ ದೊಡ್ಡವ ಹೋಗ್ಬೇಕ ಏನ? ಎಲ್ಲವೂ ದೊಡ್ಡವ ಅಂತೇಳಿ ನನಗೆ ಮುಂದೆ ಕಳಿಸಿ ಎಲ್ಲಿ ಸಿಕ್ ಹಾಕೊಂಡ್ಬಿಟ್ರೆ ಎಲ್ಲರೂ ಕೂಡ ರುಬ್ಬಿದ್ರೆ ನನಗತಿ ಏನ್ಲಿ? ನಾನು ನೋಡ್ತಿರಲ್ಲ, ರುಬ್ಬೋದು ನೋಡ್ತಿದ್ಯ ಮಗನ? ಎಷ್ಟು ಚಂದಲ್ಲಿ ಸಣ್ಣ ಅಂತ ಹಿಂದೆ ಉಳಿತೀರಿ, ದೊಡ್ಡವ ಅಂತ ಮುಂದೆ ಕಳಿಸ್ತಿರ್ಲಿಲ್ಲ ನನಗೆ. ಅವ್ರನ್ನ ನೋಡ್ಕೊಂತಿರ್ತೇನೆ. ಅವ್ರ ಜೀರ್ ಕರ್ಕ ಮನಿ ಒಳಗೆ ಏನು ಹೊಂಟಿಗಿಟ್ರೆ
ಸಿಟ್ಟು ಬಿಡ್ತೀನಿ ನೋಡಿ ಬಂದ್ಬಿಡು ಈದ್ರ ಒಂದು ಕೆಲಸ ಮಾಡ್ಲಿಪ್ಪ ನೀನು ನಾ ಬರ್ಲಿ ಹಂಗಾದ್ರೆ ಹೋಗಿ ಬರ್ಲಿ ಹೋಗ ನನ್ನ ಕೇಳ್ತಿಲ್ಲ ಅವ್ನು ನೋಡ್ಕೊತೀರಾ ಬರ್ತೀನಿ ಅಯ್ಯೋ ಎಲ್ಲ ಪಲಕನ್ ಟೆಜುರಿ ಹೊಡೆದ ಪತ್ರ ಒಯ್ದಾರು ಮಂಗ್ಯಾನ ಮಕ್ಕಳು ಮಂಗ್ಯಾನ ಪದ್ಮಂತನ ಮಕ್ಕಳು ಒಯ್ದಾರ ಕಾಗದ ಪತ್ರ ಎಲ್ಲ ಟೆಜುರಿನ ಅವ್ರು ಎಲ್ಲಿದಾರ ಹಿಡ್ಕೋಬೇಕು ಅವ್ರನ್ನ ಅವ್ರ ಮೊನ್ನೆ ಇಬ್ಬಳವ್ರು ಬಂದಿದ್ರಲ್ಲ ಕಾಗದ ಪತ್ರ ಅಷ್ಟು ಒಯ್ದು ಬಿಟ್ರ ಅವ್ರ ಇಲ್ಲಿ ಟೆಜುರಿ ಎಲ್ಲ ಹಾಕಿಟ್ಟವಿ ಆದ್ರೆ ಯಾರು ಒಯ್ದಾರ ಗೊತ್ತಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋದ್ ಬೇಡ ನಾ ಹುಡುಕ್ಸ್ತಾನೆ ಎಲ್ಲೈತೆ ಅನ್ನೋದು ಗೊತ್ತೈತಿ ಯಾರು ಮಂಗ್ಯಾನ ಮಕ್ಕಳು ಇದಾರ ಅನ್ನೋದು ಗೊತ್ತಾಗತ್ತ ನನಗೆ ಅವ್ರ ಕೇಳಿ ಹುಡುಕ್ಸ್ತಾನೆ ನನಗೆ